ಇವತ್ತು ಮಕ್ಕಳ ದಿನಾಚರಣೆ. ಆದರೆ ಆ ವಸತಿ ಶಾಲೆ ವಿದ್ಯಾರ್ಥಿಗಳಿಗೆ ಮಾತ್ರ ಯಾವುದೇ ಸಂಭ್ರಮವೇ ಇಲ್ಲ. ಯಾಕಂದ್ರೆ ಕುಳಿತು ಕಲಿಯೋ ಶಾಲೆಯಲ್ಲಿ ಸಾಲು ಸಾಲು ಅಧ್ವಾನಗಳೇ ಕಣ್ಣಿಗೆ ರಾಚ್ತಿವೆ. ಕೋಳಿ ಗೂಡಿನಂತಹ ಶೆಡ್ಡು, ಕುರಿ ಮಂದೆಯಂತೆ ಕುಳಿತಿರೋ ವಿದ್ಯಾರ್ಥಿಗಳು, ಮಲಗುವುದು ಕ್ಲಾಸ್ ರೂಮ್ನಲ್ಲೇ, ಪಾಠ ಕೇಳೋದು ಕ್ಲಾಸ್ ರೂಮ್ನಲ್ಲೇ. ಒಂದು ಕಡೆ ನಾಯಿ ಕಟ್ಟಿದ್ರೆ ಅಲ್ಲೇ ಅಡುಗೆ ಮಾಡ್ತಿದ್ದಾರೆ. ಈ ಅವ್ಯವಸ್ಥೆಯ ದೃಶ್ಯ ಕಂಡಿದ್ದು ಬಾಲಕಿಯರ ವಸತಿ ಶಾಲೆಯಲ್ಲಿ. ಕೋಳಿ ಗೂಡಿನಂತಿರೋ ಶೆಡ್ನಲ್ಲೇ ವಿದ್ಯಾರ್ಥಿಗಳಿಗೆ ಪಾಠ. ಸಮಾಜ ಕಲ್ಯಾಣ ಇಲಾಖೆ ಚೆಲ್ಲಾಟ, 263 ವಿದ್ಯಾರ್ಥಿಗಳ ಸಂಕಟ. ನೋಡಿ, ಒಂದು ಮೂಲೆಯಲ್ಲಿ ಮಕ್ಕಳ ಗಂಟು ಮೂಟೆ ಇದ್ರೆ ಮತ್ತೊಂದು ಮೂಲೆಯಲ್ಲಿ ಹಾಸಿಗೆ, ಬೆಡ್ಶೀಟ್, ಇನ್ನೊಂದು ಕಡೆ ಮಕ್ಕಳ ಬ್ಯಾಗ್. ನೋಡೋಕೆ ಥೇಟ್ ನಿರಾಶ್ರಿತರ ಪುನರ್ವಸತಿ ಕೇಂದ್ರದಂತಿರುವ ಇದು ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ಸಿಂಗಟಗೆರೆಯ ಬಿ ಮಲ್ಲೇನಹಳ್ಳಿಯಲ್ಲಿರುವ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ. ಇಲ್ಲಿ ಸುಮಾರು 263ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಒಂದೇ ಕ್ಲಾಸ್ ರೂಮ್ನಲ್ಲಿ 6ರಿಂದ 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಾಗ್ತಿದೆ. ಅಷ್ಟೇ ಅಲ್ಲ, ಮಲಗೋಕು ಅದೇ ರೂಮು, ಪಾಠಕ್ಕೂ ಅದೇ ರೂಮು. ರಾತ್ರಿ ಆದ್ರೆ ಬೆಂಚ್ ಮಡಚಿ ಚಾಪೆ ಮೇಲೆ ಮಲಗಬೇಕಾದ ದುಸ್ಥಿತಿ ಇದೆ. ವಿದ್ಯಾಭ್ಯಾಸ ಮಾಡಲು ತುಂಬಾ ಒಂಥರ ಇರ್ಕಟ್ ಅನ್ಸುತ್ತೆ. 6, 7, 8, 9, 10 ತರಗತಿಗಳು ಒಂದೇ ಆವರಣದಲ್ಲಿ ಇರುವುದರಿಂದ ಸಣ್ಣ ಮಕ್ಕಳಿಂದ 10th ಅವರಿಗೆ ಸ್ವಲ್ಪ ಓದಕ್ಕೂ ಸಹ ಡಿಸ್ಟರ್ಬೆನ್ಸ್ ಆಗ್ತಿದೆ. ಬಿಸಿ ನೀರಿನ ವ್ಯವಸ್ಥೆಗೆ ಇಲ್ಲಿ ಜಾಗನೂ ಸಹ ಕಂಜಕ್ಷನ್ ಇದೆ. ಇನ್ನು ಬಾಲಕಿಯರ ವಸತಿ ಶಾಲೆಗಾಗಿ ಹೈಟೆಕ್ ಕಟ್ಟಡ ನಿರ್ಮಾಣವಾಗಿ 6 ತಿಂಗಳುಗಳೇ ಕಳೆದಿದೆ. ಆದ್ರೂ ಉದ್ಘಾಟನೆಯಾಗಿಲ್ಲ. ಸಮಾಜ ಕಲ್ಯಾಣ ಸಚಿವರಾದ HC ಮಹದೇವಪ್ಪ ಮತ್ತು ಉಸ್ತುವಾರಿ ಸಚಿವರಾದ KJ ಜಾರ್ಜ್ ಇಬ್ಬರು ಬಂದರಷ್ಟೇ ಉದ್ಘಾಟನೆಯಂತೆ. ಮಕ್ಕಳನ್ನ ಸ್ಥಳಾಂತರ ಮಾಡಲಿಕ್ಕೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮೇಲಾಧಿಕಾರಿಗಳ ನಿರ್ದೇಶನದಂತೆ ಮತ್ತು ಸ್ಥಳೀಯವಾಗಿರುವಂತಹ ಜನಪ್ರತಿನಿಧಿಗಳ ಮೂಲಕ ಇದನ್ನ ನಾವು ವ್ಯವಸ್ಥಿತವಾಗಿ ನೋಡಿಕೊಂಡು ಮಕ್ಕಳನ್ನ ಆದಷ್ಟು ಬೇಗ ನಾವು ಸ್ಥಳಾಂತರ ಮಾಡ್ತೀವಿ. TV9 ಇಂಪ್ಯಾಕ್ಟ್, ಬಾಲ ಕಾರ್ಮಿಕರನ್ನ ರಕ್ಷಿಸಿದ ಕಾರ್ಮಿಕ ಇಲಾಖೆ. ಕೈಯಲ್ಲಿ ಪೆನ್ನು ಪೇಪರ್ ಹಿಡಿಬೇಕಿದ್ದ ಮಕ್ಕಳು ಯಾದಗಿರಿ ಜಿಲ್ಲೆ ವಡಗೇರಾದಲ್ಲಿ ಹತ್ತಿ ಕೀಳಲು ಕೂಲಿ ಕೆಲಸಕ್ಕೆ ಕಳಿಸಲಾಗ್ತಿದೆ. ಈ ಬಗ್ಗೆ ಶಾಲೆಗೆ ಚಕ್ಕರ್, ಕೂಲಿಗೆ ಹಾಜರಂತ TV9 ಸುದ್ದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಇಂದು ಅಖಾಡಕ್ಕೆ ಇಳಿದಿದ್ರು. 15ಕ್ಕೂ ಹೆಚ್ಚು ಆಟೋಗಳಲ್ಲಿ ಕೂಲಿಗೆ ಹೋಗ್ತಿದ್ದ ಬಾಲ ಕಾರ್ಮಿಕರನ್ನ ರಕ್ಷಿಸಿ ವಾಪಸ್ ಶಾಲೆಗೆ ಕಳಿಸಿದ್ದಾರೆ. ಸುಮಾರು ಒಂದು 10-15 ವಾಹನಗಳನ್ನ ನಾವು ಇವತ್ತು ತಡೆದು ಪುನಃ ಮಕ್ಕಳಿಗೆ ಪಾಲಕರಿಗೆ ಮನವೊಲಿಸಿ ಮತ್ತೆ ಶಾಲೆಗೆ ರಿಟರ್ನ್ ಅವರಿಗೆ ಶಾಲೆ ಕಳಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಿದೀವಿ ಸರ್. ಒಂದು ಕಡೆ ಮಕ್ಕಳು ಓದೋ ವಸತಿ ಶಾಲೆಗಳು ಅಧ್ವಾನವಾಗಿವೆ. ಇತ್ತ ಓದೋ ವಯಸ್ಸಲ್ಲಿ ಮಕ್ಕಳನ್ನ ದುಡಿಯೋಕೆ ಕಳಿಸಲಾಗ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆಲ್ಲ ಲಗಾಮು ಹಾಕಬೇಕಿದೆ. ಚಿಕ್ಕಮಗಳೂರಿನಿಂದ ಅಶ್ವಿತ್ ಜೊತೆ ಅಮೀನ್, ಯಾದಗಿರಿ, TV9.